ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು 4 ದಿವಸ ಆಯಿತು, 4-5 ದಿವಸ ಆಯಿತು ಫ್ರೆಂಡ್ಸು. ನಾನು ಎಳ್ಮಾಸಿಗೆ ಬಜ್ಜಿ ಮಾಡೋ ವಿಡಿಯೋ ಒಂದು ಹಾಕಿದ್ದೆ. ಅದ್ರ ಬಾದ ನಾನು ವಿಡಿಯೋನೇ ಹಾಕಿಲ್ಲ. ಏನಕ್ಕಂದರೆ ನನಗೆ ಕೋಲ್ಡಾಗಿ ಫುಲ್ ಧ್ವನಿ ಕುಂತ್ಬಿಟ್ಟಿತ್ತು ಫ್ರೆಂಡ್ಸ್. ಹಾಗಾಗಿ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ನನ್ನ ವಯಸ್ಸೆಲ್ಲ ಚೇಂಜ್ ಆಗಿತ್ತಲ್ಲ, ಹಾಗಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಅವ್ರು ಏನು ಕಾಣಿಸ್ಕೊತಾ ಇದ್ದಾರೆ, ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬಟ್ಟೆ ಮಡಚಿಡೋದು ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಏನಕ್ಕಂದರೆ ಅವ್ರ ಬಟ್ಟೆ ಅವರೇ ಎಷ್ಟು ಚೆನ್ನಾಗಿಟ್ರೂ ಗಲೀಜು ಮಾಡ್ತಾಯಿದ್ದಾರೆ. ಹಾಗಾಗಿ ಅವ್ರ ಬಟ್ಟೆ ಅವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಇವತ್ತು ನಾನು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂದರೆ, ಹಾಗೆ ಇನ್ನೊಂದು ಹೇಳಬೇಕು, ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ದಾರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೊಂದು ಹೇಳಬೇಕು, ಇವತ್ತಿನ ವಿಡಿಯೋ ಏನು ಅಂದರೆ, ಇವತ್ತು ಫೇಸಿಗೆ ಒಂದು ಹೊಸದಾಗಿ ನೀವು ನೋಡಿದಿರಾ, ಇದು ಏನಂತ ನೋಡಿ, ಕಾಣಿಸ್ತಾ ಇದೆಯಾ? ಇದು ಫೇಸಿಗೆ ಅಪ್ಲೈ ಮಾಡಿದ್ರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಫೇಸಿಗೆ ಇವಾಗ ಏನು ಕ್ಲೀನ್ ಆಗಲ್ಲ, ಕ್ಲೀನ್ ಅಂದರೆ ಚೇಂಜ್ ಏನಾಗಲ್ಲ. ಮುಖದ ಮೇಲೆ ಏನು ಹೊರಗಡೆ ಹೋಗಿ ಧೂಳು ಮತ್ತು ಮಣ್ಣು ಕೂಡುತ್ತಲ್ಲ, ಇದರಿಂದ ನಾವು ಅಪ್ಲೈ ಮಾಡಿಕೊಂಡ್ರೆ, ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಮಣ್ಣು ಅನ್ನೋದು ಏನು ಕೂಡುತ್ತೆ ಅಲ್ವಾ, ಅದೆಲ್ಲ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಇವಾಗ ನಿಮ್ಮ ಎದುರುಗಡೆ ನಾನು ಯಾವ ರೀತಿ ಫೇಸಿಗೆ ಅಪ್ಲೈ ಮಾಡ್ತೀನಿ ಅಂತ ನೀವೇ ನೋಡಿ. ಇದು ಏನು ಅಂತ ನೀವು ಕೇಳ್ಬೋದು, ನೀವು ಗೆಸ್ ಮಾಡಿ ನಾನು ಹೇಳ್ತೀನಿ. ನೀವು ಕಮೆಂಟಲ್ಲಿ ಹಾಕಿ ಇದು ಏನಂತ ನೀವು ಕೇಳಿ ನಾನು ಹೇಳ್ತೀನಿ. 100% ಕಮೆಂಟ್ ಏನು ಹಾಕೋದು ಬೇಡ ಫ್ರೆಂಡ್ಸ್, ಇಲ್ಲಿ ವಿಡಿಯೋದಲ್ಲೇ ಹೇಳ್ತೀನಿ. ಏನಂದರೆ, ಇದು ನಾವು ಚಾಯ್ ಮಾಡ್ತೀವಲ್ಲ, ಏನು ಮಾಡ್ತೀವಲ್ಲ, ಚಾಯ್ ಪತ್ತಿ ಫ್ರೆಂಡ್ಸ್. ಇದು ಏನು ಹಾಲಲ್ಲಿ ಕುದ್ದು ಏನು ಚಾಯ್ ಪತ್ತಿ ಇರುತ್ತಲ್ಲ, ಸೋಸ್ತೀವಲ್ಲ, ಅದೇ ಚಾಯ್ ಪತ್ತಿ ಫ್ರೆಂಡ್ಸ್ ಇದು. ಓಕೆ ಫ್ರೆಂಡ್ಸ್, ಇವಾಗ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೀವೇ ನೋಡಿ. ನಾನು ಸ್ವಲ್ಪ ತೊಗೊಂಡು ಯಾವ ರೀತಿ ಮುಖದ ಮೇಲೆ ಏನು ಹೊರಗಡೆ ಏನು ಧೂಳು ಕೂಡುತ್ತಲ್ಲ, ನಾವು ಮೇಕಪ್ ಮಾಡ್ಕೊಂಡೆಲ್ಲ ಹೋದಾಗ ಆಯಿಲ್ ಆಗಿ ಹೊರಗಡೆ ಧೂಳು ಕೂಡುತ್ತಲ್ಲ, ಅದೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಇದರಿಂದ ನಾವು ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ಪ್ರತಿಯೊಂದು ಅದು ಮಣ್ಣು ಏನು ಕೂಡುತ್ತಲ್ಲ ಅದೆಲ್ಲ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನಿದು ಅಪ್ಲೈ ಅವಾಗವಾಗ ಮಾಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಿಮ್ಮ ಎದುರುಗಡೆನೇ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೀವೇ ನೋಡ್ಕೊಳ್ಳಿ. ಇದು ಯಾವ ರೀತಿ ಅಂತ ನೀವೇ ನೋಡ್ಕೊಳ್ಳಿ. ಇವಾಗ ನೋಡಿ, ಇಷ್ಟು ತೊಗೊಂಡಿದ್ದೀನಿ ನಾನು. ನಾವೇನು ಮಾಡಬೇಕು, ಇದಿಷ್ಟು ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಇದು ನಾವು ಈ ಥರ, ಇದು ಚಾಯ್ ಪತ್ತಿ ಫ್ರೆಂಡ್ಸ್. ಇದು ಏನಿಲ್ಲ ನೋಡಿ, ಈ ಥರ ಕಾಣಿಸ್ತಾ ಇದೆಯಲ್ಲ. ಓಕೆ ಫ್ರೆಂಡ್ಸ್, ನಾನು ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ ನೀವೇ ನೋಡಿ. ಈ ಥರ ಫೇಸಿಗೆ ನೋಡಿ, ಇನ್ನೊಂದು ಸ್ವಲ್ಪ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಈ ಥರ ಮುಖ ತುಂಬ ಅಂದರೆ ತುಂಬ ಅದು ಏನು ಮಣ್ಣೆಲ್ಲ ಕೂಡುತ್ತಲ್ಲ ಫ್ರೆಂಡ್ಸ್, ಎಲ್ಲ ಹೋಗುತ್ತೆ. ನಿಮ್ಮ ಎದುರುಗಡೆನೇ ನೋಡಿ ಫ್ರೆಂಡ್ಸ್, ನಾನು ಹಚ್ಕೊಂಡಿದ್ದೀನಿ. ಇದಿಷ್ಟು ಎಲ್ಲ ಎಲ್ಲೆಲ್ಲಿ ನಮಗೆ ಧೂಳು ಕುಂತಿರೋದು ನಾವು ಈ ಥರ ಟಚ್ ಮಾಡಿಕೊಂಡ್ರೆ, ಅದು ಎಲ್ಲಿ ನಮಗೆ ಗಟ್ಟಿ ಅನಿಸುತ್ತೆ ಅಲ್ಲಿ ನೀವು ಟಚ್ ಮಾಡಿಕೊಂಡು ಇದೇ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಸ್ಟಿಕ್ಕರ್ ಎಲ್ಲ ಅದು ಹೋಗ್ತಾ ಇದೆ ಫ್ರೆಂಡ್ಸ್. ನನ್ನ ಹತ್ರ ಅಲ್ಲಿ ಪ್ಲೇಸ್ ಇಲ್ಲ ಫ್ರೆಂಡ್ಸ್, ಒಂದೇ ಒಂದು ಇದೆಯಲ್ಲ, ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಪ್ಲೇಸ್ ಇಲ್ಲ. ಏನು ಅನ್ಕೋಬೇಡಿ. ಆ ಕಡೆ ಅವರಿಗೆ ಬಟ್ಟೆ ಮರ್ಚಿಡೋದು ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಏನಕ್ಕಂದರೆ ನಾನು ಎಷ್ಟು ಚೆನ್ನಾಗಿ ಬಟ್ಟೆ ಇದ್ರು ಅವರು ಪೂರ್ತಿ ಎಲ್ಲ ಕೆಡಿಸ್ಬಿಡ್ತಾ ಇದ್ದಾರೆ ಫ್ರೆಂಡ್ಸ್. ಅದಕ್ಕೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಇವತ್ತು ಕ್ರಿಸ್ಮಸ್ ಅಲ್ಲ, ಇವತ್ತು ಹಾಗಾಗಿ ಮನೇಲಿ ಇದ್ದಾರೆ. ಮನೇಲಿ ಏನಾದರೂ ಅವ್ರಿಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಬಟ್ಟೆ ಮರ್ಚಿಡೋದು ಎಷ್ಟು ಕಷ್ಟ ಅಂತ. ಹಾಗಾಗಿ ಪನಿಷ್ಮೆಂಟ್ ಕೊಟ್ಟಿದ್ದೀನಿ. ಇಷ್ಟು ಥರ ಜೋರಿಂದ ಒರೆಸ್ಬೇಡಿ ಫ್ರೆಂಡ್ಸ್, ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಇದಕ್ಕೂ ಮುಂಚೆ ನಾನು ವೀಡಿಯೋ ಹಾಕಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡಿ. ಈ ಥರ ಕೈ ಮೇಲೆ ಕೂಡ ಮಣ್ಣಿದ್ರೂ ಹೋಗುತ್ತೆ ಫ್ರೆಂಡ್ಸ್. ಬಿಸಾಡಬಾರ್ದು ಫ್ರೆಂಡ್ಸ್ ಚಾಯ್ ಪತ್ತಿ.
ಮುಖದ ಮೇಲೆ ಮಣ್ಣು ಅನ್ನೋದು ಚೈಪತ್ತಿ ಜೊತೆನೇ ಕಿತ್ಕೊಂಡು ಬರುತ್ತೆ ಫ್ರೆಂಡ್ಸ್. ಅಷ್ಟು ಪವರ್ಫುಲ್ಲು. ನೀವು ಅಬ್ಸರ್ವ್ ಮಾಡಿ ನಮ್ಮ ಮುಖ ಇವಾಗ ತೊಳೆದಾದ್ಮೇಲೆ ಯಾವ ರೀತಿ ಸ್ಮೂತಿ ಅನಿಸುತ್ತೆ ಅಂತ ನೀವೇ ನೋಡಿ. ಕಾಣಿಸ್ತಾ ಇದೆಯಾ? ನೋಡ್ರಲ್ಲ ಫ್ರೆಂಡ್ಸ್, ಇದೆ ಥರ ಈ ಕೈ ಮೇಲೆ ಕೂಡ ಒರೆಸ್ಕೋಬೋದು ಫ್ರೆಂಡ್ಸ್. ನಾವು ಕೈ ಮೇಲೆ ನಾವು ಇವಾಗ ಕೆಲವೊಬ್ರು ಹಳ್ಳಿ ಕಡೆ ಕಲ್ಲು ತೊಗೊಂಡು ಈ ಥರ ತಿಕ್ತಾರಲ್ಲ, ಇದ್ರ ಬದಲು ಈ ಚೈಪತಿಯಿಂದ ನಾವು ಈ ಥರ ಕೈಗೆ ಒರೆಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಮಣ್ಣು ಅನ್ನೋದು ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಇದ್ರ ಮೇಲೆ ಕೈ ಮೇಲೆಲ್ಲ ಕೂಡಿತಲ್ಲ, ಇದೆಲ್ಲ ಜೋರಿಂದ ತೆಗೆದ್ರೆ ಮಣ್ಣು ಹೋಗುತ್ತೆ. ನನ್ನ ಕೈ ಮೇಲೆ ಮಣ್ಣಿಲ್ಲ ಫ್ರೆಂಡ್ಸ್, ನನ್ನ ಕೈ ಮೇಲೆ ಮಣ್ಣಿಲ್ಲ, ಹಾಗಾಗಿ ಕೈಗೆಲ್ಲ ಏನು ಮಾಡಲ್ಲ. ಇಲ್ಲಿ ನೆಕ್ ಕೂಡ ಹಚ್ಕೋಬೋದು ಫ್ರೆಂಡ್ಸ್. ಅಷ್ಟಿಲ್ಲ ನನಗೆ. ಬ್ಲ್ಯಾಕ್ ಇದ್ದವರು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ತುಂಬ ವರ್ಕ್ ಆಗುತ್ತೆ. ಇವಾಗ ನಾನು ಒಣಗಿಸ್ಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಒಂದು ಹಾಫ್ ಆನ್ ಅವರ್ ಒಣಗಬೇಕಿದೆ. ಅಂದರೆ ನಾವು ಈ ಥರ ಮ್ಯಾಶ್ ಮಾಡಿದ್ದೀನಲ್ಲ, ಅಂದರೆ ಬರ್ಸಿದ್ದೀನಲ್ಲ, ಅದೆಲ್ಲ ಕವರ್ ಆಗಬೇಕಲ್ಲ, ಗಟ್ಟಿಯಾಗಿ ಅದು ಒಣಗಬೇಕು, ಮುಖ ಅನ್ನೋದು ಒಣಗಬೇಕು. ಇವಾಗ ಏನು ಮಾಡ್ತೀನಿ ಈಗ ನೋಡಿ, ಇನ್ನೊಂದು ಸ್ವಲ್ಪ ಹಚ್ಕೋತೀನಿ ಫ್ರೆಂಡ್ಸ್. ಜಾಸ್ತಿನೇ ಇದೆ ಇವತ್ತು ಚೈಪತ್ತಿ. ವರ್ಕ್ ಆಗುತ್ತೆ ಫ್ರೆಂಡ್ಸ್. ಒಂಥರ ನೀವು ಯೂಸ್ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಸೂಪರ್ ಇರುತ್ತೆ ನೋಡಿ. ಇಲ್ಲಿ ಕಾಣಿಸ್ಬೋದು, ಇಲ್ಲಿ ಫೇಸ್ ಮೇಲೆಲ್ಲ ನೋಡಿ, ಇಲ್ಲೆಲ್ಲ ಕಾಣಿಸ್ಬೋದು ನಿಮಗೆ. ಇದೆಲ್ಲ ಬ್ಲ್ಯಾಕ್ ಇರೋದೆಲ್ಲ ಸ್ವಲ್ಪ ಹೋಗೋದು ಗ್ಯಾರಂಟಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆಯಾ? ಕೈಗೆ ಈ ಥರ ಪೂರ್ತಿ ಮ್ಯಾಶ್ ಮಾಡಿ 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 ಈ ಥರ ಆಗಬೇಕು ಫ್ರೆಂಡ್ಸ್. ಇದು ಅಷ್ಟು ಜೋರಿಂದ ಒರೆಸ್ಬೇಡಿ ಫ್ರೆಂಡ್ಸ್, ಮುಖ ಮತ್ತು ಕೆಂಪಗಾಗ್ಬಿಡುತ್ತೆ. ನೋಡಿ ನನ್ನ ಮುಖ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇವಾಗ 1 ಅವರ್ ಬಿಡ್ತೀನಿ ಫ್ರೆಂಡ್ಸ್. ಇದಕ್ಕೆ 1 ಅವರ್ ಬಿಡ್ತೀನಿ. ನಾನು ಕೈ ಕೂಡ ಒರೆಸ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಏನಕ್ಕಂದರೆ ಪಾತ್ರೆ ಎಲ್ಲ ತೊಳೆದು ಅದೆಲ್ಲ ಎಣ್ಣೆ ಕೂಡುತ್ತಲ್ಲ, ಅದು ಕೂಡ ಇದ್ರೂ ಹೋಗುತ್ತೆ ಫ್ರೆಂಡ್ಸ್ ಇದಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ 1 ಅವರ್ ಬಿಡ್ತೀನಿ. 1 ಅವರ್ ಒಣಗಾದ್ಮೇಲೆ ಮತ್ತೆ ನಾನು ಸಿಗ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಎಲ್ಲ ಏನು ಮಾಡಿದ್ದಾರೆ, ಮಡಚಿಟ್ಟಿದ್ದಾರೆ. ಕಾಣಿಸ್ತಾ ಇರ್ಬೋದು ಪಾಯಿಂಟು. ಮತ್ತು ನೋಡಿ ಈ ಕಡೆ ಅವ್ರದ್ದು ಗೌನು ಇದೇ ಒಂದು ಸೈಡು, ಇದು ಒಂದು ಸೈಡು ಲೈನ್ ಮಾಡಿಕ್ಕಿದ್ದಾರೆ ನೋಡಿ. ಕಾಣಿಸ್ತಾ ಇದೆಯಾ? ಇದೆಲ್ಲ ಇವಾಗ ಅಲ್ಲಿ ಜೋಡಿಸಿಕ್ಬೇಕು ಫ್ರೆಂಡ್ಸ್, ಜೋಡಿಸಿಕ್ಬೇಕು. ಇವಾಗ ನನ್ನ ಮುಖ ಇನ್ನೂ ಜಸ್ಟ್ ಇವಾಗಲೇ ಹಚ್ಚಿದ್ದೀನಲ್ಲ ಮುಖಕ್ಕೆ, ಹಾಗಾಗಿ ಬೇಡ ಫ್ರೆಂಡ್ಸ್. ಇನ್ನು ಅಲ್ಲಿವರೆಗೂ ಇವೆಲ್ಲ ಇಟ್ಬಿಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಎಲ್ಲ ಬಟ್ಟೆ ಜೋಡಿಸಿಕ್ಕಿದ್ದಾರೆ. ಅವರಿಗೆ ಗೊತ್ತಾಗಬೇಕು ಇವಾಗ. ಮಡಚಿಟ್ಟಿದ್ದೀನಿ, ಅವ್ರು ಲೈನ್ ಮಾಡಿಕ್ಕಿದ್ದಾರೆ. ನಾನು ಮಡಚಿ ಅವ್ರ ಪ್ಲೇಸಲ್ಲೇ ಇಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್. ಪನಿಷ್ಮೆಂಟ್ ಮನೆಯಲ್ಲಿದ್ದರೆ ಅವರಿಗೂ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್, ಏನಾದರೂ ಪನಿಷ್ಮೆಂಟ್ ಕೊಡಬೇಕಲ್ಲ ಫ್ರೆಂಡ್ಸ್. ಇದ್ರ ಕೆಳಗಡೆ ನಾನು ನ್ಯೂಸ್ ಪೇಪರ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆಯಾ? ಎಲ್ಲ ಜೋಡಿಸಿಟ್ಟಿದ್ದೀನಿ. ಇವಾಗ ನನ್ನ ಫೇಸು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಇವ್ರನ್ನ ನೋಡಿ, ಪೂರ್ತಿ ಖಾಲಿಯಾಗಿ ಇದೆ ನೋಡಿ. ಖಾಲಿ ಎಲ್ಲ ಜೋಡಿಸಿಕ್ಕಿದ್ದಾರೆ ಅಲ್ವಾ. ಹೇಳಿ ನೋಡಿ ಹೊರಗಡೆ ಹೆಂಗೆ ಆಡ್ತಾ ಇದ್ದಾಳೆ. ನನ್ನ ಫೇಸ್ ಯಾವ ರೀತಿ ಒಣಗಿದೆ ಅಂತ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ನಂದು ಮುಖ ಪೂರ್ತಿಯಾಗಿ ನೋಡಿ ಎಷ್ಟು ಟೈಟ್ ಆಗಿದೆ ನೋಡಿ, ಒಣಗೋಗಿದೆ ಪೂರ್ತಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಚೆನ್ನಾಗಿ ವಾಶ್ ಮಾಡಿ ಬರ್ತೀನಿ. ಇವಾಗ ವಾಶ್ ಮಾಡಿ ಸಿಗ್ತೀನಿ. ನಾನು ಯಾವ ರೀತಿ ನೋಡಿ ಪೂರ್ತಿಯಾಗಿ ಒಣಗಿಬಿಟ್ಟಿದೆ ನೋಡಿ. ನಿಮ್ಮ ಎದುರುಗಡೆನೇ ತೋರಿಸ್ತಾ ಇದ್ದೀನಿ ನಾನು. ಪೂರ್ತಿ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಒಂಥರ ಜಿಗಿಟಾಗಿದೆ ಫ್ರೆಂಡ್ಸ್. ಈಗ ನೋಡಿ ನನ್ನ ಮುಖ ಸ್ಮೂತಿ ಥರ ಇದೆ. ಇವಾಗ ಪೂರ್ತಿ ಟೈಟ್ ಆಗಿದೆ ನೋಡಿ. ಕಾಣಿಸ್ತಾ ಇದೆಯಾ ನೋಡಿ. ಇವಾಗ ಮುಖ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಡಿಫ್ರೆಂಟ್ ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಇವಾಗ ಮುಖ ವಾಶ್ ಮಾಡ್ಕೊಂಡು ಬಂದೆ, ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ಡಿಫ್ರೆಂಟ್ ನೋಡಿ ಫ್ರೆಂಡ್ಸ್. ನನ್ನ ಮುಖ ಆವಾಗ ಹೆಂಗೆ ಪಿಂಪಲ್ ಇತ್ತು, ಇವಾಗ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡಿ. ಇದೆಲ್ಲ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಮಣ್ಣು ಎಲ್ಲಿಗಾದ್ರೂ ಹೋದರೆ ಧೂಳು ಕೂಡುತ್ತಲ್ಲ ಮುಖದ ಮೇಲೆ, ಇದು ಟ್ರಿಕ್ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಿಜವಾಗ್ಲೂ ನಾವು ಈ ಥರ ಮಾಡ್ತೀವಲ್ಲ, ಅದೆಲ್ಲ ಮಾಡೋದೇ ಬೇಡ. ಇದು ಚೈಪತ್ತಿನೇ ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡುದೆ ನೋಡಿ ಯಾವ ಥರ ಡಿಫ್ರೆಂಟ್ ಇದೆ ಅಂತ ನೀವು ನೋಡಿ ನನಗೆ ಹೇಳ್ಬೋದು ಕಮೆಂಟಲ್ಲಿ. ನೋಡಿ ನಿಮ್ಮ ಎದುರುಗಡೆ ವಾಶ್ ಮಾಡ್ಕೊಂಡು ಬಂದಿರೋದು ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ
ನೋಡಿ ಕಾಣಿಸ್ತಾ ಇದೆ. ಇವಾಗ ನಿಮ್ಮ ಎದುರುಗಡೆನೇ ನಾನು ವಾಶ್ ಮಾಡ್ಕೊಂಡು ಬಂದಿದ್ದು. ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಒಮ್ಮೊಮ್ಮೆ ಎದುರುಗಡೆನೇ ನೋಡಿ, ಫೇಸಿಂದ ಅದು ಏನು ಧೂಳು ಕುಂತಿರೋದು ಆಟೋಮೆಟಿಕ್ಕಾಗಿ ಹೋಗುತ್ತೆ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಟ್ರಿಕ್ಕು, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಕೂಡ ಈ ಥರ ಮಾಡಿ ನೋಡಿ, ಟ್ರೈ ಮಾಡಿ ಒಂದು ಸಲ. ನೋಡಿ ಆಗಿರೋ ಮುಖಕ್ಕೂ ಈಗಿರೋ ಮುಖಕ್ಕೆ ನೀವು ಡಿಫ್ರೆಂಟು ನೋಡಿ ಇವಾಗ ಗೊತ್ತಾಗುತ್ತೆ. ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಡಿಫ್ರೆಂಟ್ ಅನ್ನೋದು ನಿಮ್ಮ ಎದುರುಗಡೆನೇ ನೋಡಿ ಕಾಣಿಸ್ತಾ ಇದೆಯಲ್ವಾ? ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಇವಾಗ ನೋಡಿ ಕ್ಲೀನಾಗಿ ನಿಮ್ಮ ಎದುರುಗಡೆನೇ, ನಿಮ್ಮ ಎದುರುಗಡೆ ಡಿಫ್ರೆಂಟ್ ನೋಡಿ. ಓಕೆನಾ ಫ್ರೆಂಡ್ಸ್? ನೀವು ಕೂಡ ಈ ಥರ ಫಾಲೋ ಮಾಡಬೇಕಂದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಬ್ಲಾಗ್ ಒಂದಿಗೆ ಬರ್ತೀನಿ. ಮತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸ ಜನರಿಗೆ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಟೇಕ್ ಕೇರ್ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರುವ ಜನರಿಗೆ ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.